ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕುಂದಗೋಳದ ಕೃಷಿ ಜಮೀನಿನಲ್ಲಿ ಮಿಶ್ರ ಬೆಳೆ ಅಳವಡಿಸಿಕೊಳ್ಳಿ ಎಂದು ಕುಂದಗೋಳ ಸಹಾಯಕ ಕೃಷಿ ನಿರ್ದೇಶಕ ಭಾರತಿ ಮೆಣಸಿನಕಾಯಿ ಇವರು ಹೇಳಿದರು. ಈ ವೇಳೆಯಲ್ಲಿ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ರೈತರ ಹೊಲದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಡಲೆ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಬಹುದು ಅಂತ ಮಾತನಾಡಿದರು. ನಾವು ರೈತರಿಗೆ ನೀರಾವರಿ ಮಾಡಿಕೊಳ್ಳಲು ಪೈಪ್ಸ್ ವಿವಿಧ ಯಂತ್ರೋಪಕರಣವನ್ನ ಕೃಷಿ ಇಲಾಖೆಯಿಂದ ನೀಡಲಾಗ್ತಾ ಇದೆ. ಇವುಗಳನ್ನ ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು. ನಂತರ ರೈತರು ವಿವಿಧ ತಳಿಯ ಕಡಲೆ ಬೀಜ, ಜೋಳದ ಬೀಜಗಳನ್ನ ಕೃಷಿ ಇಲಾಖೆಯಿಂದ ತಂದು ಬಿತ್ತನೆ ಮಾಡಿ ಹೆಚ್ಚು ಇಳುವರಿ ಪಡೆದುಕೊಂಡಿದ್ದನ್ನ ನಾವು ಕಂಡಿದ್ದೀವಿ. ಈ ವರ್ಷ ರೈತರಿಗೆ ಯಾವ ತಳಿಯ ಬೀಜಗಳಿಂದ ಹೆಚ್ಚು ಇಳುವರಿ ಬಂದಿದೆ ಎನ್ನುವುದನ್ನ ರೈತರು ನಮ್ಮ ಕೃಷಿ ಇಲಾಖೆಗೆ ತಿಳಿಸಿದ್ರೆ ನಾವು ರೈತರಿಗೆ ಹೆಚ್ಚು ಇಳುವರಿ ಬಂದಿರುವಂತಹ ಬೀಜಗಳನ್ನ ನಮ್ಮ ಕೃಷಿ ಇಲಾಖೆ ವತಿಯಿಂದ ಮುಂದಿನ ವರ್ಷ ತರಿಸಿಕೊಡುವ ಪ್ರಯತ್ನ ಮಾಡ್ತೀವಿ ಎಂದು ತಾಲೂಕಿನ ಕೃಷಿ ಇಲಾಖೆ ಸಹಾಯಕ ಅಧಿಕಾರಿಗಳು ಆದ ಅಂಬಿಕಾ ಮಹೇಂದ್ರಕರ್ ಮಾತನಾಡಿ ಹೇಳಿದರು. ಈ ವೇಳೆಯಲ್ಲಿ ರತ್ನ ಭಾರತ ರೈತ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಮಾತನಾಡಿ, ಕುಂದಗೋಳ ಕೃಷಿ ಇಲಾಖೆಯಿಂದ ಸಾಕಷ್ಟು ಸಹಾಯಧನವನ್ನ ಈಗಾಗಲೇ ನಮ್ಮ ರೈತರು ಪಡೆದುಕೊಂಡಿದ್ದಾರೆ ಎಂದು ಇವರು ಹೇಳಿದರು. ಇವತ್ತಿನ ದಿವಸ ನಾವು ಗುಡೇನಕಟ್ಟಿ ಗ್ರಾಮದಲ್ಲಿ ಕಡಲೆ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಇಲ್ಲಿ ಎಲ್ಲರ ರೈತರದ್ದು ಒಂದು ಬೇಡಿಕೆ ಅಂದರೆ ಅವ್ರಿಗೆ ನೀರಿನ ಅನುಕೂಲ ಬೇಕಂತ ಹೇಳಿ ಇದಕ್ಕೋಸ್ಕರ ಈಗ ಇಲಾಖೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಎಲ್ಲ ರೈತರಿಗೂ 80% ಸಹಾಯಧನದಲ್ಲಿ ಕೃಷಿ ಹೊಂಡನ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಈಗ ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಎಲ್ಲ ರೈತರು ಸದುಪಯೋಗ ಪಡ್ಕೋಬೇಕು. ಅದಲ್ಲದೆ ಈಗ ಬೇಸಿಗೆಯಲ್ಲಿ ನಾವು NREGಯಲ್ಲಿ ಕೂಡ ಕ್ಷೇತ್ರ ಬದು ಮತ್ತು ಕೃಷಿ ಹೊಂಡಗಳನ್ನು ಕೂಡ ನಾವು ನೀವು ಏನಾದರೂ ಇಲ್ಲಿ ಆಳಗಳನ್ನೆಲ್ಲ ಕೊಟ್ಟಲ್ಲಿ ಅದನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು NREGಯಲ್ಲಿ ಕೂಡ ಈ ಒಂದು ಬೇಸಿಗೆ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ನಮ್ಮಲ್ಲಿ ಇನ್ನೊಂದು NFSM ಯೋಜನೆಯಲ್ಲಿ ರೈತರಿಗೆ PVC ಪೈಪ್ಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ರೈತ ಸಂಪರ್ಕ ಕೇಂದ್ರಕ್ಕೆ ನೀವೆಲ್ಲ ಭೇಟಿ ಕೊಟ್ಟು PVC ಪೈಪ್ ಬೇಕಾದಲ್ಲಿ ಅಂದರೆ ನೀವು ಕೃಷಿ ಹೊಂಡಕ್ಕಾಗಲಿ ನಿಮ್ಮ ಸಣ್ಣ ಹಳ್ಳಕ್ಕಾಗಲಿ ಪೈಪ್ಗಳನ್ನು ಅಳವಡಿಸ್ಕೊಳ್ಳೋದಿತ್ತಂದರೆ ಅದು ಕೂಡ ಸೌಲಭ್ಯ ಐತಿ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಎಲ್ಲರೂ ಭೇಟಿ ನೀಡಬೇಕಾಗಿ ಕೇಳ್ಕೊಳ್ತಾ ನನ್ನ ಎರಡು ಮಾತು ಹೇಳಿದಾಗ ಅವರು ನಾವು ದಂಡಲ್ಲಿ ಹಾಕು ಮಟನೋ ಇದಕ್ಕೆ ಏನು ಬೇಕು ಸಹಕಾರ ನಿಂತವ್ರು ಮಾಡಿದ್ರೆ ಅವ್ರಿಗೊಂದು ದೊರಾದ ಒಂದು ಚಪ್ಪಾಳೆ ಅವ್ರಿಗೆ ಯಾಕಂತಂದ್ರೆ ಇಲ್ಲಿವರೆಗೂ ನಾನು ನೋಡಿದ್ದಿಲ್ಲ ಹಿಂಗೆ ನಿಂತು ನಾವು ಬಂದು ನಿಂತಿದ್ದಕ್ಕೆ ಅವ್ರು ಇಷ್ಟೊತ್ತನ ನಿಂತು ಅವ್ರಿಗೆಲ್ಲ ಏನು ಬೇಕು ಅವನ್ನೆಲ್ಲ ಸಾಮಾನ್ಯ ಓಡಾಡಿ ಮಾಡಾಕತ್ತೆ. ಸಣ್ಣ ಹುಡುಗತಿ ಅವ್ರಿಗೊಂದು ದೊರಾದ ಚಪ್ಪಾಳೆ ಕಟ್ಟಿದ್ದಕ್ಕೆ ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಅಣ್ಣಾರು ಹೇಳಿದ್ದಾರೆ, ಭಾಳ ಚಂದ ಹೇಳಿದ್ದಾರೆ ಅವರು. ಅದನ್ನು ನಾವು ಮಾಡ್ಬೇಕನ್ನೋ ಒಂದು ಉತ್ಸಾಹ ನಮಗೂ ಐತಿ. ಆದ್ರೆ ನಮ್ಮ ಭೂಮಿ ಒಳಗೆ ಏನೈತಿ ಅಂತಂದ್ರೆ ಬರೀ ಉಪ್ಪು ನೀರು ಬೀಳ್ತೈತಿ, ಶಿವನೀರು ಬೀಳಂಗಿಲ್ಲ. ಈಗ ಕೃಷಿ ಇಲಾಖೆಯಿಂದ ಸಾಕಷ್ಟು ಒಂದು ಕೃಷಿ ಹೊಂಡ ಮುಂದಾಗ್ಯಾರ. ಅದನ್ನೇ ನಾವು ಮಾಡ್ಕೊಂಡು ನಾವೇನು ಮಾಡೋದು ದೊಡ್ಡ ಮಾತಲ್ಲ. ಈಗ ಸದ್ಯ ಬರ್ರಿ ನಾನು ಹೊಲದಾಗ 5 ತೆಂಗಿನ ಗಿಡ ಹಚ್ಚೀನಿ. ಬೇಕಾದ್ರೆ ನೋಡ್ರಿ, ಬೇಕಾದ್ರೆ ಬಂದು ತೆಂಗಿನ ಗಿಡ ಎಷ್ಟು ಚಂದ ಬೆಳೆದಾವ ಅಂತಂದ್ರೆ ಅಷ್ಟು ಚಂದ ನಾನು ಬೆಳೆಸೇನೆ. ಅವ್ನು ಹೋದಾಗೊಮ್ಮೆ ನೀರು ಹಾಕ್ತೇನೆ. ಒಂದು ಕೊಡಪಾನ ಅಲ್ಲೇ ಫಿಕ್ಸ್ ಮಾಡೀನಿ. ಭಾಳ ಇನ್ನೊಂದು 2-3 ವರ್ಷಕ್ಕೆ ಫಲ ಸಿಗುವಂಥ ತೆಂಗಿನ ಗಿಡ ಬೆಳೆಸ್ಬೋದು. ನಾವೇನು ಅದೇನು ದೊಡ್ಡದಲ್ಲ. ಈಗ ರಾಜನ್ ಕೇಳಿರ್ಬೇಕಾರೆ ನಾವು ಕೂಡಿ ಒಂದು 200-300 ಹೆಬ್ಬೆ ಹಚ್ಚೀವಿ. ಈಗ ಮೊನ್ನೆ ಅದನ್ನ ಕಟಾವಿ ಕೇಳಕ್ಕೆ ಬಂದಿದ್ರು. ಒಂದು ಗಿಡಕ್ಕೆ 5,000 ಕೇಳಿದ್ರು ಅವರು. ಕೇಳಿ ಅವ್ರ ಏನಂದ್ರೆ ಇನ್ನೊಂದು 2-3 ವರ್ಷ ನೀವು ಯೋಗಪ್ಪನಾರ ಬಿಡ್ರಿ, ನಿಮ್ಗೆ 15,000-25,000 ರೂಪಾಯಿಗೆ ಒಂದು ಗಿಡ ತೊಗೊಂಡು ಹೋಗುವಂಥದ್ದು ನಾ ಮಾಡಿಕೊಡ್ತೇನೆ, ಇನ್ನೂ ಬೆಳವಣಿಗೆ ಬೇಕವು ಅಂತೇಳಿ ಅವ್ರು ಹೋದ್ರು. ಮಾಡ್ಬೇಕಂದ್ರೆ ಅದೇನು ಅಸಾಧ್ಯ ಅಲ್ಲ, ಮಾಡ್ಬೋದು, ಅದೇನು ದೊಡ್ಡದಿದಲ್ಲ. ಹಂಗೆ ಈಗ ಹರಿತಿರ್ತದೆ ನೀರು. ಹರಿ ನೀರಿಗೆ ಏನೈತಿ, ನಾವು ಒಂದು ಏನಾರ ಬದು ಗಿದು ಹಾಕ್ಕೊಂಡು ಹಿಂಗೆ ಎಲ್ಲ ಒಂದು ಮಾಡಿದರೆ ಎಲ್ಲ ನಮ್ಮ ಭೂಮಿ ಒಳಗೆ ನಾವು ಬೆಳ್ಕೊಂಡು ನಾವು ಅದನ್ನು ಉಪಯೋಗ ಮಾಡ್ಕೋಬೋದು. ಅಂಥ ಕಾರ್ಯಕ್ರಮ ಅಂಥವನ್ನೆಲ್ಲ ನಾವು ಮಾಡ್ಕೋಬೇಕು. ಮೇಡಮ್ಮರಿಗೆ ಇನ್ನೊಂದು ವಿನಂತಿ ಮಾಡ್ಕೊತಾನೆ ಸ್ಟೇಜ್ ಮೇಲೆ. ಮೇಡಮ್ಮರ ಕೃಷಿ ಹೊಂಡ ಹಿಂದೆಲ್ಲ ಮಾಡಿದ್ವು, ಮಳೆಗೆಲ್ಲ ಮುಚ್ಚಿಗೆವು. ಹೂಳೆತ್ತು ಏನಾರ ಬಂದ್ರೆ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕಂತೇಳಿ ಅವ್ರಿಗೆ ಈ ಮೂಲಕ ಕೈ ಮುಗಿದು ಈ ಸಂದರ್ಭದಲ್ಲಿ SP ಕುಲಕರ್ಣಿ, ಫಕೀರಪ್ಪ ಮೂಲಿಮನೆ, ಶ್ರೀದೇವಿ ಆಲೂರು, ಶ್ರೀಕಾಂತ್ ತಳ್ವಾರ್, ರಾಘವೇಂದ್ರ ಕುಸುಗಲ್, ಸಕ್ರಪ್ಪ ಕಮ್ಮಾರ್, ರಾಜು ಮಲ್ಲಿಕವಾಡ, ಗಂಗಪ್ಪ ನಾಗರಹಳ್ಳಿ, ಮಂಜುನಾಥ್ ಸೇರಿ ಮತ್ತಿತರರು ಹಾಜರಿದ್ದರು. ಅಂದಪ್ಪ ಕೋಳೂರ, ಎಜಿ ನ್ಯೂಸ್, ಧಾರವಾಡ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.